ಅವ್ರ ಆಗಲುಗನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದೇ ಸರ್ಕಾರ ಇತ್ತಲ್ಲ, ಹೆಂಗೆ ಬಿದ್ದೋಯ್ತು. ಅವ್ರು ಹೇಳ್ತಾ ಇದ್ರು, ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಹೆಂಗ್ ಕರ್ಕೊಂಡು ಹೋಗ್ತಾರೆ, 17 ಜನ ಬೇಕು, 18 ಜನ ಬೇಕು, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಸಾಧ್ಯನಾ ಅಂತ. ಸಾಧ್ಯ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ 90 ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಶಿವಸೇನೆ ಮತ್ತು NCP, ಕಾಂಗ್ರೆಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹೆಂಗ್ ಬಿಟ್ಟು ಹೋದ್ರು? ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದ್ಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೂಟೆ ಕಟ್ಟೋದು ಒಂದೇ ಬಾಕಿ ಇದೆ, ಬೇರೆ ಏನು ಇಲ್ಲ. ಹಂಗಾರೆ ಯಾರು ಸರ್ ಏಕನಾಥ್ ಶಿಂದೆ ಕರ್ನಾಟಕ? ಯಾರು ಈಗೆಲ್ಲ ನಾನಲ್ಲ ಅಂತ ಹೇಳ್ತಾ ಇರ್ತಾರೋ ಅವರೇ ಫಸ್ಟ್ ನಿಂತಿರ್ತಾರೆ. ಅವ್ರ ಆಗಲುಗನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದೇ ಸರ್ಕಾರ ಇತ್ತಲ್ಲ, ಹೆಂಗೆ ಬಿದ್ದೋಯ್ತು. ಅವ್ರು ಹೇಳ್ತಾ ಇದ್ರು, ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಹೆಂಗ್ ಕರ್ಕೊಂಡು ಹೋಗ್ತಾರೆ, 17 ಜನ ಬೇಕು, 18 ಜನ ಬೇಕು, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಸಾಧ್ಯನಾ ಅಂತ. ಸಾಧ್ಯ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ 90 ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಶಿವಸೇನೆ ಮತ್ತು NCP, ಕಾಂಗ್ರೆಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹೆಂಗ್ ಬಿಟ್ಟು ಹೋದ್ರು? ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದ್ಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೂಟೆ ಕಟ್ಟೋದು ಒಂದೇ ಬಾಕಿ ಇದೆ, ಬೇರೆ ಏನು ಇಲ್ಲ. ಹಂಗಾರೆ ಯಾರು ಸರ್ ಏಕನಾಥ್ ಶಿಂದೆ ಕರ್ನಾಟಕ? ಯಾರು ಈಗೆಲ್ಲ ನಾನಲ್ಲ ಅಂತ ಹೇಳ್ತಾ ಇರ್ತಾರೋ ಅವರೇ ಫಸ್ಟ್ ನಿಂತಿರ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.